ಕೇಳ್ತದಲ್ಲ, ಕಿವಿ ಇದ್ದವ್ರು ಕೇಳ್ತದ. ಯಾರು ಕೇಳಿಸಿಕೊಳ್ಳುವ ಗುಣ ಇರ್ತದ, ಜಗತ್ತಿನ ಜನ ಎಲ್ಲ ಅವ್ರನ್ನ ತಿಳಿಯುವ ಪ್ರಯತ್ನ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಏನೇನೋ ಕಿವಿಗೊಟ್ಟು ಕೇಳ್ತೀರಿ, ಇಂಥ ಸಾಹಿತ್ಯಿಕ ಚಟುವಟಿಕೆಗಳ ಹಿರಿಯರ ಮಾತುಗಳನ್ನು ಕಿವಿಗೊಟ್ಟು ಕೇಳೋದ್ರಿಂದ ನಿನ್ನೊಳಗೊಬ್ಬ ಹೊಸ ಪರ್ಸನ್ ಅಲ್ಲಿ ಸೃಷ್ಟಿಯಾಗ್ತಾನೆ. ಅದಕ್ಕೆ ಲಕ್ಷ ಕೊಟ್ಟು ಕೇಳಿ, ಅತ್ತ ಇತ್ತ ಓಡಾಡಬೇಡ್ರಿ, ತಿರುಗಾಡಬೇಡ್ರಿ. ಮನಸ್ಸು ಹಲೋ ಮಾತೇನು ನೀನು ಅಲ್ಲಿ ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯ. ಪ್ರಾತಸ್ಮರಣೀಯ ಲೋಕಪೌಂಡಾದ ಬಸವಾದಿ ಶರಣರನ್ನು, ನಮ್ಮ ನಾಡಿನ ಎಲ್ಲ ಕವಿಪುಂಗವರನ್ನು, ಸಾಹಿತ್ಯ ದಿಗ್ಗಜರನ್ನು ಭಕ್ತಿಯಿಂದ ನೆನೆಯುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ದಯಾನಂದ ಹನುಮಂತವರ ಬಾಳರಶ್ಮಿ ಅನ್ನುವಂಥ ಕವನ ಸಂಕಲನವನ್ನು ಬಿಡುಗಡೆ ಮಾಡುತ್ತಿರುವಂಥ ಈ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಹಿರೇಮಠ ಗುರುಗಳವರೇ, ಈ ಪುಸ್ತಕವನ್ನು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಚಿಕ್ಕದಾಗಿ ಚೊಕ್ಕಟವಾಗಿ ಪರಿಚಯ ಮಾಡಿರ್ತಕ್ಕಂಥ ಡಾಕ್ಟರ್ ಭಟ್ರವರೇ, ಹಾಗೆ ಸರಾ ಸುಲ್ಕುಡವರೇ, ಈ ಕೃತಿಯನ್ನು ಬರೆದಿರ್ತಕ್ಕಂಥ ಧನ್ವಂತರವರೇ, ನಮ್ಮ ಈ ಗ್ರಂಥವನ್ನು ನಿಮಗೆಲ್ಲ ಕೊಡಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶ್ರೀಯುತ ಮುಚಲಂಬಿಯವರೇ, ಬೆಳಗಾವಿ ಗ್ರಾಮೀಣ ತಾಲೂಕದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಹಂಜಿಯವರೇ, ನಮ್ಮ ನ್ಯಾಯಾಧೀಶರವರೇ, ಬಳಗವೇ, ವಿದ್ಯಾರ್ಥಿ ನಿಮ್ಮೆಲ್ಲರಿಗೂ ಭಕ್ತಿಯ ವಂದನೆಗಳು. ವಾಚ್ ಈ ಕಡೆ ಕೇಳಿ. ವಾಚಿಗೆ ಮಹತ್ವ ಕೊಟ್ಟವ ಮುಂದೊಂದು ದಿನ ವಾಚ್ಮನ್ ಹಾಕಾನ. ವಾಚಿಗೆ ಮಹತ್ವ ಕೊಟ್ಟವ ಮುಂದೊಂದು ದಿನ ವಾಚ್ಮನ್ ಹಾಕಾನ. ಸಮಯಕ್ಕೆ ಮಹತ್ವ ಕೊಟ್ಟವ ಮುಂದೊಬ್ಬ ದೊಡ್ಡ ಸಾಧಕ ಹಾಕಾನ. ವಾಚಿಗೂ ಸಮಯಕ್ಕೂ ಬಹಳ ಯಾಕೆ ಮಾತಾಡ್ತೀವಿ ಇನ್ನು ಕೆಲವರು ನಮ್ಮ ಜೊತೆಗಿದ್ದಾರೆಲ್ಲ ಹೋದ್ರಲ್ಲ, ಎಲ್ಲೊಬ್ಬ ಸತ್ತಿ ನಾವು ಇಲ್ಲೇ ಕುಂತಿಲ್ಲ ಅಂತೇಳಿ ನೋವಿರ್ಬೋದು. ಯಾರು ಇಲ್ಲಿ ಕುಂತಿರ್ತೀರಿ, ನಿಮಗೊಂದು ಬಾಳಿನ ಮೆಟ್ಟಲು ಸಿಗ್ತದೆ, ಬದುಕಿನ ಹೆಜ್ಜೆ ಸಿಗ್ತದೆ, ಬೆಳಕು ಸಿಗ್ತದೆ. ಯಾಕಂದರೆ ನಾನೆಲ್ಲ ಸಣ್ಣವನಿರುವಂಥ ಸಂದರ್ಭದೊಳಗೆ ನಮ್ಮ ಮನೆಗೆ 4-6 ಜನ ಹಿರಿಯರು ಬರ್ತಿದೆ. ಅವರೆಲ್ಲ ರಾತ್ರಿ ತಾಸುಗಂಟ್ಲೆ ಕುಂತು ಸಾಹಿತ್ಯವನ್ನು ಚರ್ಚೆ ಮಾಡೋದನ್ನು ನಾವು ಕೇಳ್ತಾ ಇದ್ವಿ. ಆ ಮಾತುಗಳು ಎಷ್ಟು ಸೊಗಸಾಗಿತ್ತು ಅನ್ನೋದು ಅವ್ರು ಹೇಳುವವರು ಕೇಳುವವರು ಇವತ್ತಿಲ್ಲಲ್ಲ ಅಂತೇಳಿ ಮನಸ್ಸಿಗೆ ಎಲ್ಲ ನೋವಾಗ್ತದೆ. ಆದರೆ ನಿಮಗೆಲ್ಲ ಏನಾಗಿದೆ ಅಂತಂದ್ರೆ, ಹೇಳುವಾಗ ಕೇಳುವಾಗ ಒಂದೇ ಒಂದು, ಅದು ಕೈಯಾಗ ಮೊಬೈಲು ನಿಮ್ಮ ತನವನ್ನೇ ಅಲ್ಲಾಡಿಸ್ತದೆ, ನಿಮ್ಮ ವ್ಯಕ್ತಿತ್ವವನ್ನೇ ನಾಶ ಮಾಡ್ತದೆ, ನಿಮ್ಮ ಭವಿಷ್ಯವನ್ನೇ ಕತ್ತಲವನ್ನಾಗಿ ಮಾಡ್ತದೆ, ನಿಮ್ಮ ಸಾಧನೆಯನ್ನು ಕೆಳಗ ಅದುಮುವಂತೆ ಕೆಲಸ ಮಾಡ್ತದೆ ಇವತ್ತು ಆ ಮೊಬೈಲನ್ನು ಹಿಡ್ಕೊಂಡಂತ ನೀವೆಲ್ಲರಲ್ಲಿ ಒಂದು ವಿನಂತಿ, ಅದು ಯಾವುದಕ್ಕೆ ಬೇಕು, ಎಷ್ಟಕ್ಕೆ ಬೇಕು, ಹೆಂಗೆ ಬೇಕು, ಯಾಕೆ ಬೇಕು ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರ ಮಾಡಿಕೊಂಡ್ರೆ ಮೊಬೈಲನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ತೀವಿ. ಇವತ್ತು ಡಾಕ್ಟರು ಭಾಳ ಚೆನ್ನಾಗಿರ್ತಕ್ಕಂಥ ಬಾಳರಶ್ಮಿ ಅನ್ನುವಂಥ ಕೃತಿಯನ್ನು ಕವನ ಸಂಕಲನಗಳ ಮೂಲಕ ನಮ್ಮ ಮುಂದೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ತಮ್ಮ ಜೀವನದ ಸಂಗಾತಿಯಾಗಿ ಭಾಳ ಬದುಕಿನೊಳಗೆ ಏನೆಲ್ಲವನ್ನು ಅನುಭವಿಸುವಂಥ ಸಂದರ್ಭದೊಳಗೆ ಡಾಕ್ಟರಾಗಿ ಒಂದು ರೂಮಿನೊಳಗೆ ಕೂತ್ಕೊಂಡು ಇಂಜೆಕ್ಷನ್ ಮಾಡಿ ₹100 ಸಂಪಾದನೆ ಮಾಡುವಂಥ ಒಬ್ಬ ಡಾಕ್ಟರು ತಮ್ಮ ಜೀವನದೊಳಗೆ ಕಂಡಂಥ ಸತ್ಯವನ್ನು 4 ಸಾಲುಗಳಲ್ಲಿ ಹಿಡಿದಿಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಕಿರಣವಾಗಿ ಬಂದವರು, ರಶ್ಮಿಯಾಗಿ ಬಂದವರು ಶ್ರೀಮತಿ ರಶ್ಮಿಯವರು. ನೋಡ್ರಿ, ಅವರು ಚಿಕ್ಕೋಡಿ ತಾಲೂಕಿನ ಕಾಡಾಪುರದಿಂದ ಅಲ್ಲಿ ಬಂದು ಡಾಕ್ಟರ್ ಆಗಿ ಬೆಂಗಳೂರು ತನಕ ತಿರುಗಾಡಿ ಇಲ್ಲಿ ಬೆಳಗಾವದೊಳಗೆ, ಅದು ನಿಮ್ಮ ಕಾಲೇಜಿನ ಪಕ್ಕದೊಳಗಿರುವಂಥ ಆಸ್ಪತ್ರೆಯೊಳಗೆ ವೈದ್ಯರಾಗಿ ಏನೆಲ್ಲ ಸಂಪಾದನೆ ಮಾಡ್ಬೋದು. ಇವತ್ತೇನೋ ಸುಮ್ಮನೆ ಒಂದು ಇಂಜೆಕ್ಷನ್ ಸುಮ್ಮನೆ ಚುಂಚಿಂಗ್ ತೆಗೆದು ಬಿಟ್ರೂ ಒಂದು ₹100 ಸಿಗ್ಬೋದು. ಅಂಥ ಸಂಪಾದನೆ ಮಾಡುವಂಥ ಡಾಕ್ಟರು ಇವತ್ತು ನಿಮಗೆ ಯಾಕೆ ಈ ಗ್ರಂಥಗಳನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ? ಒಂದು ಸಣ್ಣ ಪದ್ಯ ಬದುಕನ್ನು ಸುಖಗೊಳಿಸ್ತದೆ, ಒಂದು ಸಣ್ಣ ಹಾಡು ಬದುಕನ್ನು ಸಂತಸಗೊಳಿಸ್ತದೆ, ಒಂದು ಸಣ್ಣ ಸಾಲು ಜೀವನವನ್ನು ಹದಗೊಳಿಸ್ತದೆ. ಅದಕ್ಕಾಗಿ ಇಂಥ ಹಿರಿಯರ ಅನುಭಾವಿಗಳ ಈ ಗ್ರಂಥಗಳನ್ನು ಓದುವಂಥ ಕೆಲಸವನ್ನು ನೀವೆಲ್ಲ ಮಾಡಬೇಕು. ನೀವೆಲ್ಲ ಓದುವಂಥ ಕೆಲಸ ಮಾಡೋದ್ರ ಜೊತೆಗೆ ಈ ವಯದೊಳಗಿನ ಇಂಥ ಸಣ್ಣ ಕೃತಿಗಳನ್ನು ಬರೆಯುವಂಥ ಒಂದು ಪ್ರಯತ್ನವನ್ನು, ಸಣ್ಣ ಚುಟುಕುಗಳನ್ನು ಬರೆಯುವಂಥ ಕೆಲಸ ಮಾಡಿದರೆ ನಿಮ್ಮೊಳಗೂ ಒಬ್ಬ ಚಂದ್ರಶೇಖರ್ ಕಂಬಾರ್ ಆವಿರ್ಭವಿಸ್ಬೋದು, ನಮ್ಮ 4 ತಂತಿಯ ದ.ರಾ. ಬೇಂದ್ರೆಯವರು ಹೊರಬರಬಹುದು. ಹೀಗೆ ಹಲವಾರು ಕವಿರತ್ನಗಳ ಆ ಮನಸ್ಸು ನಿಮ್ಮೊಳಗಿದೆ, ಆದರೆ ಆ ಕಡೆ ಪ್ರಯತ್ನ ಮಾಡೋದಿಲ್ಲ.
ಆ ಪ್ರಯತ್ನವನ್ನು ಎದಕ್ಕೆ ಹಾಕಾಕತ್ತೀರಿ ಅಂತಂದ್ರೆ ಸೆಲ್ಫಿ ಒಳಗ ಅಥವಾ ಗ್ರೂಪ್ ಫೋಟೋದೊಳಗ ಯಾವ್ದಾರ ಗಿಡದೊಳಗ ಅಥವಾ ಯಾವ್ದಾರ ಒಂದು ಕಲ್ಲಿನ ಕಂಬದ ಬಾಜುಕ್ ನಿಂತು ಫೋಟೋ ತಗೊಳ್ಳೋದು. ಈ ಫೋಟೋ ಆಗಬಾರ್ದು. ನೀವು ಎಲ್ಲರ ಹೃದಯದೊಳಗ ನಿಂತುಕೊಳ್ಳುವಂತ ಫೋಟೋ ಆಗಬೇಕು. ಆ ಫೋಟೋ ಆಗ್ಬೇಕಂದ್ರೆ ಮೊದಲು ಅಧ್ಯಯನ ಮಾಡಿ, ಅಭ್ಯಾಸ ಮಾಡಿ. ನಮ್ಮ ಭಟ್ರು ಇದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಲ್ಲ. ಈ ವ್ಯವಸ್ಥೆಗೆ ಒಂದು ಅರ್ಥ ಬರ್ಬೇಕಾಗಿತ್ತಂದ್ರೆ, ಒಂದು ಸಾರ್ಥಕತೆ ಬರಬೇಕಾಗಿತ್ತಂದ್ರೆ, ಇಲ್ಲಿ ಕೇಳಿರುವಂತ ಭಾಗವಹಿಸಿರುವಂತ ಎಲ್ಲಾ ವಿದ್ಯಾರ್ಥಿಗಳು ಈ ಕವನ ಸಂಕಲನಗಳನ್ನ, ಗ್ರಂಥಗಳನ್ನ, ಪುಸ್ತಕಗಳನ್ನ ಓದುವಂತ ಒಂದು ಸಣ್ಣ ಪ್ರಯತ್ನ ಮಾಡಿ. ಮೊಬೈಲ್ ಓದಿದ್ರೆ ಏನೂ ಆಗುದಿಲ್ಲ, ಬೆಳಕು ಬರುದಿಲ್ಲ. ಮೊಬೈಲ್ ಓದಿದ್ರೆ ನೀವು ಹೆಂಗೆ ನೀವು ಆ ಪುಸ್ತಕ ಫೋಟೋಗಳನ್ನು ತಕೊಂಡಿರ್ತಿಲ್ಲ, ಕೊನೆಗೆ ಸಂಜೆ ಹೊತ್ತು ರಾತ್ರಿ ಮಲಗುವ ಡಿಲೀಟ್ ಮಾಡ್ಕೊಂಡು ಹೋಗ್ತಿಲ್ಲ. ಮೊಬೈಲ್ ಓದಿದವನ ಬದುಕು ಕೂಡ ಒಂದು ಕ್ಷಣದೊಳಗೆ ಡಿಲೀಟ್ ಆಗಿ ಹೋಗ್ತದ. ಗ್ರಂಥಗಳನ್ನು ಓದಿದವನ ಬದುಕು ಜಗತ್ತಿನೊಳಗೆ ಮಿಂಚಿನ ಸಂಚಾರವನ್ನು ಮಾಡ್ತದೆ. ಆ ಕೆಲಸವನ್ನು ನೀವು ಮಾಡ್ಬೇಕು. ನಿಮ್ಮೊಳಗೊಬ್ಬ ಇಂಜಿನಿಯರ್ ಇದ್ದಾನೆ, ನಿಮ್ಮೊಳಗೊಬ್ಬ ಡಾಕ್ಟರ್ ಇದ್ದಾನೆ, ನಿಮ್ಮೊಳಗೊಬ್ಬ ರಾಷ್ಟ್ರಪತಿ ಇದ್ದಾನೆ, ನಿಮ್ಮೊಳಗೊಬ್ಬ ವಿಜ್ಞಾನಿ ಇದ್ದಾನೆ, ನಿಮ್ಮೊಳಗೊಬ್ಬ ಸಮಾಜ ಸುಧಾರಕ ಇದ್ದಾನೆ. ಅವ್ನು ಯಾಕೆ ಅವನ್ನ ಡಿಲೀಟ್ ಮಾಡಾಕತ್ತೀರಿ? ಅವನ ಸಾಯಿ ಬಿಡಾಕತ್ತೀರಿ? ಅವನೆಲ್ಲ ಚಿಂತನೆಯನ್ನು ಮಾಡಬೇಕು. ನಿಮ್ಮ ಮೇಲೆ ನಿಮ್ಮ ತಂದೆ ತಾಯಿಗಳು ದೊಡ್ಡ ಕನಸನ್ನು ಇಟ್ಕೊಂಡಿದ್ದಾರೆ. ಈ ಗ್ರಂಥದ ಉದ್ದೇಶ ಏನಂತಂದ್ರೆ, ನನ್ನ ಮಗ 100 ಗ್ರಂಥಗಳನ್ನು ಬರೆದು ಅಥವಾ ಒಬ್ಬ ಡಾಕ್ಟರ್ ಆಗಿ, ಒಬ್ಬ ಇಂಜಿನಿಯರ್ ಆಗಿ ಸಮಾಜದೊಳಗೆ ಬಂದ ಅಂದ್ರೆ ಅದು ನನ್ನ ಸಂತೃಪ್ತಿ ಅನ್ನುವಂತ ಉದ್ದೇಶದಿಂದ ಕಲಿಸ್ಯಾನಲ್ಲ. ಅದನ್ನು ಸದುಪಯೋಗ ಮಾಡ್ಕೊಳ್ಬೇಕು. ಅದಕ್ಕಾಗಿ ಸಮಯವನ್ನ ಸದುಪಯೋಗ ಮಾಡಿಕೊಂಡ್ರೆ ಸಾಧನೆಯ ಮೈಲುಗಲ್ಲನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನೊಳಗೆ ಎಲ್ಲಾ ವಿದ್ಯಾರ್ಥಿಗಳು ಈ ವೇಳೆಯನ್ನ, ಈ ಗ್ರಂಥದ ಕಾರ್ಯಕ್ರಮವನ್ನ, ಇಲ್ಲಿ ನಡೆಯುವಂತ ಯಾವುದೇ ಕಾರ್ಯಕ್ರಮವನ್ನ ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ಗಾಗಿ ಉಪಯೋಗ ಮಾಡ್ಕೊಳ್ಬೇಕು. ಅವಾಗಲೇ ಹೇಳಿದ್ರು ಒಬ್ರು ಯಾರು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಒಂದು ಪಾಠ ಇತ್ತು ನಮ್ಮ ಸರ್ ಹೇಳಿದ್ರು. ಮೊದಲು ಪರ್ಸನ್ಗಳಿದ್ರು, ಅವಾಗ ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ಕಾರ್ಯಕ್ರಮ ಪಾಠಗಳಿತ್ತು. ಈಗ ಪರ್ಸನ್ ಸತ್ತು ಹೋಗ್ಬಿಟ್ಟಾರೆ, ಬರೀ ಬಾಡಿಗಳದಾವ, ಬಾಡಿಗಳು ದೇಹದಾವೆ. ಮನೆಯೊಳಗೆ ನೀವು ಹೇಳ್ಬೇಕಾದ್ರೆ ಎದೆ ಮಕ್ಕಳು ಇದಿರುವಂತ ಎಲ್ಲಾ ವಿದ್ಯಾರ್ಥಿಗಳಿದ್ರು. ಮನೆಗೆ ಹೋದ ತಕ್ಷಣ ತಂದೆ ತಾಯಿನ ಯಾರ ಅಪ್ಪ ಚೆನ್ನಾಗಿದ್ದೇನೋ, ಊಟ ಮಾಡಕತ್ತಿಲ್ಲ ಎಂದರ್ ಕ್ವಶನ್ ಮಾಡಿದ್ದೆ ನೀವು? ಇಲ್ಲ. ಮನೆಗೆ ಹೋದ ತಕ್ಷಣ ಮೊಬೈಲ್ ತುಂಬಿಕೊಂಡಿರ್ತೀನಿ. ಅವ್ಳ ಮಮ್ಮಿ ಕರಿತಾಳೆ, ಬಾರ ಚಾ ಕೊಡಿ. ಮಮ್ಮಿ ಆಮೇಲೆ ಕುಡಿತೀನಿ ನಾನು. ಏನು ಬರುತ್ತೇನೆ ಲೈಫ್ ಅಂತ. ನಾವೆಲ್ಲ ಜೀವಂತ ಡೆಡ್ ಬಾಡಿಗಳಾಗಕತ್ತೀವಿ. ಯಾವುದರಿಂದ ಅಂದ್ರೆ ಒಂದು ಮೊಬೈಲ್ದಿಂದ. ಮೊಬೈಲ್ ಇಲ್ಲದೆ ಇರುವಂತ ಸಂದರ್ಭದೊಳಗೆ ಯಾರ್ಯಾರು ಓದ್ಯಾರ ಅವರು ಜಗತ್ ಪ್ರಸಿದ್ಧ ವ್ಯಕ್ತಿಗಳಾಗಿದ್ದಾರೆ. ಒಮ್ಮೆ ಚಿಕ್ಕೋಡಿ ತಾಲೂಕಿನ ಯಡೂರಿಗೆ ನಮ್ಮ ಕರ್ನಾಟಕದ ಏನು ಕ್ರಿಕೆಟ್ ದೇವರು ಯಾರವರು ತೆಂಡೂಲ್ಕರ್ ಬಂದಿದ್ರು. ಈ ಸಾಧನೆಗೆ ಏನು ಕಾರಣ ಅಂತ ಕೇಳಿದ್ರೆ ಅವ್ರು ಒಂದೇ ಮಾತೇ ಇದ್ರು, ನಾನು ಓದುವ ಬೆಳೆಯುವ ಸಂದರ್ಭದೊಳಗೆ ಮೊಬೈಲ್ ಇರಲಿಲ್ಲ ಅಂದ್ರು. ಏನು ಅವರ ಮಾತುಗಳನ್ನ ದಯಮಾಡಿ ಮೊಬೈಲ್ ಉಪಯೋಗ ಮಾಡಬೇಡಂತಾಳಲ್ಲ. ಮೊಬೈಲ್ ಯಾವ್ದಕ್ಕೆ ಬೇಕು, ಎಷ್ಟಕ್ಕೆ ಬೇಕು, ಹೆಂಗ್ ಬೇಕು ಅನ್ನೋ ಪ್ರಶ್ನೆ ಇದ್ರೆ ಮಾತ್ರ ನಿಮ್ಮೊಳಗೆ ಹೊಸ ವ್ಯಕ್ತಿ ಉತ್ಪತ್ತಿ ಆಗ್ತಾನೆ. ಅದನ್ನೆಲ್ಲ ನೀವೆಲ್ಲ ಕೆಲಸ ಮಾಡ್ಬೇಕನ್ನುವಂತ ಮಾತುಗಳನ್ನು ಹೇಳ್ತಾ ಒಂದು ಮಾತು ಎಷ್ಟು ಬದಲಾವಣೆ ಅಂತ ಇರ್ತದಂತಂದ್ರೆ, ನಾನು ಸಂಗಮದೊಳಗೆ ದುರ್ಗುಂಡೇಶ್ವರ ಮಠದೊಳಗೆ ಒಂದಿಷ್ಟು ಕಾರ್ಯಕ್ರಮ ಕೊಡಕ್ಕೆ ಹೋದಂಥ ಸಂದರ್ಭದೊಳಗೆ ನನ್ನ ಪ್ರವಚನವನ್ನು ಕೇಳಿದಂಥ 8, 9, 10ನೇ ಕ್ಲಾಸ್ 3 ವರ್ಷನೂ ಅಲ್ಲಿ ಹೋದೆ. 3 ವರ್ಷ ಆ ಹುಡುಗಿ ಆ ಪ್ರವಚನವನ್ನು ನಿತ್ಯ ತಪ್ಪದೆ 1 ತಿಂಗಳ ಕಾಲ ಬರ್ತಿತ್ತು. ಆ ಓದಿದಂಥ ಹುಡುಗಿ ಇಲ್ಲೇ ಬೆಳಗಾವಿ ಕಾಲೇಜಿಗೆ ಬಂತು, ಡಿಪ್ಲೊಮಾ ಮಾಡಿದ್ಲು, ಹಾವೇರಿಯೊಳಗೆ ಇಂಜಿನಿಯರ್ ಮಾಡಿದ್ಲು. ಇವತ್ತು ದೊಡ್ಡ ಪದವಿಯನ್ನು ಮಾಡಿಕೊಂಡು ರಾಮಕೃಷ್ಣ ಆಶ್ರಮದೊಳಗೆ ಸನ್ಯಾಸಿನಿಯಾಗಿ ನಿಂತ್ಕೊಂಡಿದ್ದಾಳೆ. ಒಂದು ಹುಡುಗಿ ಪ್ರವಚನ ಮಾತುಗಳನ್ನು ಕೇಳುವ ಮೂಲಕ ಎಷ್ಟು ಬದಲಾವಣೆ. ಅವ್ರ ತಂದೆ ತಾಯಿಗಳು ಎಷ್ಟು ಗೌರವಿಸ್ತಾರೆ ಅಂತಂದ್ರೆ, ಆ ಮಗು ಮನೆಗೆ ಬಂದ್ರೆ ಆ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತಾರೆ. ತಂದೆ ತಾಯಿಗಳೇ ನಮಸ್ಕಾರ ಮಾಡ್ತಾರೆ. ಕಾರಣ ಅವಳೊಳಗೊಬ್ಬ ಯೋಗಿ ಉತ್ಪಾದನೆಯಾಗಿದ್ದಾಳೆ, ಯೋಗಿ ನಿಂತ್ಕೊಂಡು ಬಿಟ್ಟಿದ್ದಾಳೆ. ಇದು ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು. ನೀವು ನಮ್ಮ ಭಟ್ ಸರ್ಗೆ ಗೌರವ ತರುವಂತ ಕೆಲಸ ಬೇಡ, ನಿಮ್ಮ ಕಾಲೇಜಿನೊಳಗೆ ಇರುವಂತ ಪ್ರೊಫೆಸರ್ ಗೌರವ ತರುವಂತ ಕೆಲಸ ಬೇಡ, ನಿಮ್ಮ ತಂದೆ ತಾಯಿಂದರಿಗೆ ಗೌರವ ತರುವಂತ ಕೆಲಸ ಮಾಡಬೇಕು. ಅದು ನಿಜವಾಗಿರ್ತಕ್ಕಂಥ ಶಿಕ್ಷಣ. ಏನೋ ಒಂದಿಷ್ಟು ಮಾರ್ಕ್ಸ್ ತಗೊಂಡು PUC ಮಾಡಿ ಏನೋ ಪಡ್ಕೊಂಡು ಅವೆಲ್ಲ ಮುಖ್ಯ. ಮೊದಲು ನಿಮ್ಮ ತಂದೆ ತಾಯಿ ನನ್ನ ಮಗ ಅಂತೇಳಿ ಹೆಮ್ಮೆಯಿಂದ ಹೇಳಿಕೊಂಡ ಅಂದ್ರೆ ಅದಕ್ಕಿಂತ ದೊಡ್ಡ ಪದವಿ ಮತ್ತೊಂದಿಲ್ಲ ಅನ್ನೋದು ನಾವೆಲ್ಲ ಹೇಳಿದ್ರಲ್ಲ. ನಮ್ಮ ತಂದೆ ತಾಯಿ ಎಷ್ಟು ಗೌರವದಿಂದ ನೋಡಿಕೊಂಡ್ರು. ಅದರ ಕಿರಣವೇ ಇವತ್ತು ಡಾಕ್ಟರ್ ಧನ್ವಂತ ಆಗಿ, ಕವಿಯಾಗಿ ಇವತ್ತಿಷ್ಟೆಲ್ಲ ಬಂದಿದ್ದಾರೆ. ಇದು ನಮ್ಮ ಜೀವನದೊಳಗೆ ಯಾರು ಶಬ್ದದ ಜೊತೆಗೆ ಆಟ ಆಡ್ತಾರಲ್ಲ ಅವರು ಕವಿ ಆಗ್ತಾರೆ. ಯಾರು ಶಬ್ದಗಳ ಜೊತೆಗೆ ಆಟ ಆಡ್ತಾರಲ್ಲ ಅವರು ಸಾಹಿತಿಗಳಾಗ್ತಾರೆ.
ಶಬ್ದಗಳ ಜೊತೆ ಆಟ ಮತ್ತು ಏನು ಆಟ ಅದ್ರ ಜೊತೆಗೆ ಆ ಶಬ್ದಗಳ ಜೊತೆಗೆ ತನ್ನನ್ನು ತಾನು ತೊಡಗಿಸಿಕೊಳ್ಳಿಲ್ಲ ಅಂತಂದ್ರೆ ಸುಮ್ಮನೆ ಎಲ್ಲರಂತೆ ಹುಟ್ಟೋದು, ಎಲ್ಲರಂತೆ ಜೀವನ ಮಾಡೋದು, ಎಲ್ಲರೊಳಗೆ ಒಂದಾಗಿ ಒಂದ್ ದಿವಸ ಅಳಿದು ಹೋಗೋ ಕೆಲಸ ಆಗ್ತದೆ. ಅದ್ರ ಜೀವನದೊಳಗೆ ಉಳಿಬೇಕಂದ್ರೆ ಇಂಥ ಕಾರ್ಯಕ್ರಮದ ಸದುಪಯೋಗ ನೀವೆಲ್ಲ ಮಾಡ್ಕೋಬೇಕು ವಿದ್ಯಾರ್ಥಿಗಳು. ನಾನು ಯಾಕೆ ಈ ವಿದ್ಯಾರ್ಥಿಗಳಿಗೆ ಮಾತಾಡ್ತೀನಿ ಅಂದ್ರೆ, ನಾನು ಹಳ್ಳಿಯೊಳಗೆ ಹೋಗ್ತಿರ್ತೀನಲ್ಲ, ನೋಡ್ತಿರ್ತೀನಿ ಪಾಪ ಅವ್ರ ತಲೆಗೆ ಎಣ್ಣೆ ಇರೋದಿಲ್ಲ, ಮಕ್ಕಳಿಗೆ ಎಣ್ಣೆ ಹಚ್ಚಿ ಕಳಿಸ್ತಾರೆ. ಅವ್ರು ಹರಿದ ಬಟ್ಟೆ ಹಾಕೊಂಡಿರ್ತಾರೆ, ನಿಮ್ಗೆ ಒಳ್ಳೆ ಯೂನಿಫಾರ್ಮ್ ಕಳಿಸ್ತಾರೆ. ಅವ್ರು ಕಾಲು ಚಪ್ಪಲ್ ನೋಡ್ಬೇಕು, ಅರ್ಧ ಚಪ್ಪಲ್ ಹರಿದಿರ್ತದೆ, ಅರ್ಧ ಚಪ್ಪಲ್ ಇರ್ತದೆ, ಅದ್ರೊಳಗನೆ ಎಲ್ಲ ಬೀಜರು ಮದುವೆ ಮಾಡ್ತಿರ್ತಾರೆ. ಆದ್ರೆ ನಿಮ್ಗೆ ಒಳ್ಳೆ ಶೂ ಬೂಟ್ ಕೊಡಿಸ್ತಾರೆ. ಅವ್ರು ಕೊಳ್ಳೋ ಒಂದು ಟಾವೆಲ್ ಇರೋದಿಲ್ಲ, ಆದ್ರೆ ನಿಮ್ಗೆ ಟಾಯಿ ಎಲ್ಲ ಬ್ಯಾಡ್ಜ್ಗಳನ್ನು ಕೊಡಿಸ್ತಾರೆ. ಆದ್ರೆ ನಾವು ಏನು ಮಾಡಾಕತ್ತೀವ ತಂದೆ ತಾಯಿಗೆ ಅನ್ನೋದನ್ನ ಒಂದು ಪ್ರಶ್ನೆ ಹಾಕೊಳ್ರಿ. ನಿಮ್ಮೊಳಗೆ ಒಬ್ಬ ಸಾಧಕ ಉತ್ಪತ್ತಿ ಆಗ್ತಾನೆ. ಆ ಕೆಲಸವನ್ನ ನೀವೆಲ್ಲ ಮಾಡ್ಬೇಕನ್ನುವಂಥ ಆಸೆ ಅಷ್ಟೇ. ನಾನು ಈ ಮಾತುಗಳನ್ನು ಯಾಕೆ ಹೇಳಿದೆ ಅಂತಂದ್ರೆ, ಅವಾಗಲೇ ಯಾರು ಬಸ್ಗೆ ಹೋಗ್ಬೇಕನ್ನೋ ಎದ್ದು ನಿಲ್ಲ ಅನುಕೂಲ 20-30 ಜನ ಎದ್ದು ಹೋಗ್ಬಿಟ್ರು. ಬಸ್ಗೆ ಹೋದ್ 4 ಜನ ಇದ್ರು, ಆದ್ರೆ 20-30 ಜನ ಎದ್ದು ಹೋಗ್ಬಿಟ್ರು. ಕಾರಣ ಏನಂದ್ರೆ, ನಾನು ಯಾವ್ದಕ್ಕೆ ಬಂದಿದ್ದೀನಿ ಇಲ್ಲಿ, ನಾನು ಏನು ಮಾಡಬೇಕಾಗಿದೆ ಇಲ್ಲಿ. ಇದು ನಿಮ್ಗೆ ಒಂದು ಪಾಠದ ಜೊತೆಗೆ ಒಂದು ಎಕ್ಸ್ಟ್ರಾ ಇದು ಪ್ರೋಗ್ರಾಮ್, ಇದು ಎಕ್ಸ್ಟ್ರಾ ಪಾಠ. ಇದು ಈ ಪಾಠದೊಳಗೆ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಇಂಥ ಪ್ರಯತ್ನ ತಾವೆಲ್ಲ ಮಾಡ್ಬೇಕಂತಕ್ಕಂಥ ಮಾತನ್ನು ಹೇಳ್ತಾ, ಒಮ್ಮೆ ದ.ರಾ ಬೇಂದ್ರೆಯವರನ್ನ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಾಗ ಪುನಾದೊಳಗೆ ಅವ್ರನ್ನ ಕರೀತಾರೆ ಸನ್ಮಾನ ಮಾಡಕ್ಕೆ. ಪುನಾದೊಳಗೆ ಬಾಂಬೆದೊಳಗೆ ಕರೆದಂಥ ಸಂದರ್ಭದೊಳಗೆ 72 ವರ್ಷ ಆಗಿತ್ತು. ಮರಾಠಿಯೊಳಗೆ 72 ಅಂತೇಳಿ ಬರೆದಿದ್ರು. 72 ಹುಟ್ಟಿದ ಕಾರ್ಯಕ್ರಮ ಅಂತೇಳಿ ಹೇಳಕತ್ತಿದ್ರು. ಇದೆಲ್ಲ ಆದ್ಮೇಲೆ ಅದು ಕನ್ನಡದ ಮಂದಿನ ಕಾರ್ಯಕ್ರಮ ಮಾಡಕತ್ತಿದ್ರು. ಇದೆಲ್ಲ ಅವರೆಲ್ಲ ಸನ್ಮಾನ ಆದ್ಮೇಲೆ ಅವ್ರು ಮಾತಾಡಕ್ ನಿಂತಾಗ ಹೇಳಿದ್ರು ಅವರು, ಹೌದು ಮರಾಠಿಯೊಳಗೆ 72 ಅಂತ ಕರೀತಾರೆ, ಅದು ಕನ್ನಡದೊಳಗ 72 ಅಂತೇಳಿ 72 ವಯಸ್ಸ. ಆದ್ರೆ ಅವ್ರು ಏನ್ ಹೇಳ್ತಾರಂತಂದ್ರೆ, ನಮ್ಮ ಕನ್ನಡಿಗರು ಎಷ್ಟು ಶ್ರೀಮಂತರಂದ್ರೆ ನಿಮ್ಮ ಮರಾಠಿಯ 72 ಅಂದ್ರೆ ನನ್ನ ಹತ್ರ ಬಾರಪ್ಪ ಅಂತೇಳಿ ಪ್ರೀತಿಯನ್ನು ತೋರಿಸುವಂತ ಶಬ್ದ ಅಂತಕೊಂಡು ಹೇಳಿದ್ರು. ಶಬ್ದವನ್ನು ಹೇಗೆ ವಿಂಗಡಣೆ ಮಾಡ್ತಾರೆ, ಶಬ್ದಗಳ ಜೊತೆ ಹೇಗೆ ಆಟ ಆಡ್ತಾರೆ ಅನ್ನೋದು ನಾವೆಲ್ಲ ತಿಳ್ಕೊಳ್ಬೇಕು. ಆದರೆ ನೀವುಗಳೆಲ್ಲ ಆ ಶಬ್ದಗಳ ಕಡೆ ಗಮನ ಇಲ್ಲ. ಯಾವಾಗಿದ್ರೂ ಆ ಮೊಬೈಲ್ ಜೊತೆಗೆ ಆಟ ಆಡಕತ್ತೀವಿ. ನೀವೆಲ್ಲ ವಿದ್ಯಾರ್ಥಿಗಳು ನಾನು ವಿನಂತಿ ಮಾಡಿಕೊಳ್ಳೋದು, ಮಹೇಶ್ ಪಿ ಯು ಕಾಲೇಜ್ಗಳಿಗೆ ಓದುವಂಥ ನೀವೆಲ್ಲ ಮೊಬೈಲನ್ನು ಒಂದು ಅರ್ಧ ಗಂಟೆ ಸಮೀಪ ಬಿಡ್ರಿ. ನೀವು ಮನೆಗೆ ಹೋಗಿ ಪ್ರಯೋಗ ಮಾಡಿ ನೋಡ್ರಿ. ನಿಮ್ಮ ಆಜು ಇರುವಂಥ ಫ್ರೆಂಡ್ಸನ್ನು ಮೊಬೈಲನ್ನು ತೆಗೆದಿಟ್ಟು ಕೈ ಮ್ಯಾಗ ಮಾಡ್ರಿ. ನಿಮ್ಮ ಬಾಜುಕಿರುವಂಥ ಫ್ರೆಂಡ್ಸ್ ಕೈ ಬಗ್ಗಿಸ್ ಅಂತ ಹೇಳಬೇಕು. ನೀವು ಶಕ್ತಿ ಹಿಂಗೆ ಹಿಡ್ಕೋಬೇಕು, ಕೈ ಒಟ್ಟ ಬಗ್ಗೋದಿಲ್ಲ. ಅದೇ ಅವನ ಕೈ ಪ್ಯಾಂಟ್ ಜೇಬೊಳಗೋ ಅಥವಾ ಅವನ ಶರ್ಟ್ ಜೇಬೊಳಗೋ ಮೊಬೈಲ್ ಹಾಕಿ ಕೈ ಬಗ್ಗಿಸ್ರಿ, ಒಂದು ಕ್ಷಣದೊಳಗೆ ಎಲ್ಲ ಬಗ್ಗಿ ಹೋಗ್ಬಿಡ್ತದೆ. ಯಾಕೆ ಅಂತಂದ್ರೆ ಅವನ ಇಡೀ ದೇಹದ ಎನರ್ಜಿ ಎಲ್ಲ ಆ ಮೊಬೈಲ್ದೊಳಗೆ ಪಾಸ್ ಆಗಿ ಹೋಗ್ಬಿಡ್ತದೆ. ಮೊಬೈಲ್ ಒಳಗೆ ಎನರ್ಜಿ ಹೋಗ್ಬಿಡ್ತು ಅಂದ್ರೆ ನೀನು ಎಂಟಿ ಆಗಿಬಿಡ್ತಿ. ಎಂಟಿ ಆತಂದ್ರೆ ಅಪ್ಪಗೆ ಬೇಡ, ಅಮ್ಮಗೆ ಬೇಡ, ಬಂಧು ಬಳಗಕ್ಕೆ ಬೇಡ, ಊರಿಗಂತೂ ಮೊದಲೇ ಬೇಡ ಅನ್ನೋ ಸ್ಥಿತಿಯನ್ನು ನಾವು ಮುಟ್ಟಬೇಕಾಗ್ತದೆ. ದಯಮಾಡಿ ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು, ನಮ್ಮ ಪ್ರಿನ್ಸಿಪಾಲರು ಮಾಡಿಕೊಳ್ಳುವಂಥ ಈ ಕಾರ್ಯಕ್ರಮ, ಎಕ್ಸ್ಟ್ರಾ ಕಾರ್ಯಕ್ರಮಗಳನ್ನು ಸದುಪಯೋಗ ಮಾಡಿಕೊಂಡು ಒಬ್ಬ ಹೊಸ ವ್ಯಕ್ತಿಯಾಗಿ ನಿರ್ಮಾಣ ಮಾಡಿಕೊಂಡಂದ್ರೆ ಇಂಥ ಕಾರ್ಯಕ್ರಮಗಳಿಗೂ ಅರ್ಥ ಬರ್ತದೆ ಮತ್ತು ನಿಮ್ಮ ಭವಿಷ್ಯಕ್ಕೂ ಒಂದು ಬೆಳಕ ಬರ್ತದೆ. ಇದೇ ಬಾಳರಶ್ಮಿ. ಬಾಳರಶ್ಮಿ ಅಂದ್ರೆ ಇನ್ನೇನಲ್ಲ, ನಿಮ್ಮ ಬದುಕಿಗೆ ಒಂದು ಬೆಳಕಿನ ಕಿರಣವನ್ನು ತುಂಬಿಟ್ಟುಕೊಳ್ಳೋದೇನಲ್ಲ, ಅದ ಬಾಳರಶ್ಮಿ. ಅದೆಲ್ಲ ಬಾಳರಶ್ಮಿಯ ಬೆಳಕನ್ನ ಸಣ್ಣ ಸಣ್ಣ ಕವನದೊಳಗ ಭಾಳ ಚೆನ್ನಾಗಿ ಕಟ್ಟಿಕೊಟ್ಟಾರೆ. ಅವನು ಓದೋಣ. ಏನು ರಾವಣನ ಹೆಂಡತಿ ಹೆಸರು ಯಾರು ಹೇಳ್ತೀರಿನ? ಯಾರು ಹೇಳ್ತೀರಿ? ರಾವಣನ ಹೆಂಡತಿ ಹೆಸರು ಮಂಡೋದರಿ. ರಾವಣನ ಹೆಂಡತಿ ಹೆಸರು ನೋಡ್ರಿ. ಈ ಕಾರ್ಯಕ್ರಮ ಮುಗಿದ ಮೇಲೆ ರಾವಣನ ಹೆಂಡತಿ ಹೆಸರು ಮಂಡೋದರಿ. ಹೋಗೋ ಮುಂದೆ ಈ ಪುಸ್ತಕ ಕೊಂಡು ಓದ್ರಿ. ಪುಸ್ತಕ ತೆಗೆದುಕೊಂಡು ಓದ್ರಿ. ಅವರಿಗೂ ಒಳ್ಳೆಯ ಖುಷಿ ಆಗ್ತದೆ. ನನ್ನ ಬರೆದಿರುವಂಥ ಗ್ರಂಥ ಒಂದು 4-6 ವಿದ್ಯಾರ್ಥಿಗಳು ಅದನ್ನು ತೆಗೆದುಕೊಂಡ್ರಲ್ಲ ಅಂತಿಕೊಂಡು ಇವತ್ತು ಪುಸ್ತಕದ ಬೆಲೆ ಅದು 100 ಇರ್ಬೋದು, 200 ಇರ್ಬೋದು. ಆದರೆ ಇವತ್ತು ಅರ್ಧ ಬೆಲೆಗೆ ವಿದ್ಯಾರ್ಥಿಗಳಿಗಾಗಿ ಅಂತ ಅರ್ಧ ಬೆಲೆಗೆ ಕೊಡ್ತಾರೆ. ಅವ್ನು ತೆಗೆದುಕೊಂಡು ಓದುವಂಥ ಕೆಲಸ ಮಾಡ್ರಿ, ಪ್ರೋತ್ಸಾಹ ಮಾಡ್ರಿ, ಸಾಹಿತ್ಯವನ್ನು ಸವಿರಿ, ಒಳ್ಳೆ ವ್ಯಕ್ತಿಗಳಾಗ್ರಿ ಅಂತೇಳಿ ಆಶಯದ 2 ಮಾತುಗಳನ್ನು ಹೇಳ್ತಾ, ಬಹುಶಃ ಭಾಳ ಹೊತ್ತಾಯ್ತನೋ ನಮ್ಮ ಪ್ರಿನ್ಸಿಪಾಲರು ಟೈಮ್ ಕಡೆ ಗಮನ ಕೊಡ್ತಿರ್ಬೋದು. ಆದರೂ ಕೂಡ ಇವೆಲ್ಲ ಅಗತ್ಯತೆ ಇದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ತಾವೆಲ್ಲ ಒಳ್ಳೆಯ ಬದಲಾವಣೆಯ ಕಡೆಗೆ ಮುಖ ಮಾಡ್ರಿ ಅಂತಿಕೊಂಡು ಹೇಳ್ತಾ, ಧನ್ವಂತರವರು ತಮ್ಮ ಪುಸ್ತಕಕ್ಕೆ ನಾನು ಕರೆದು ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅವರಿಂದ 100 ಕೃತಿಗಳು ನಮ್ಮ ಸಾರಸ್ವತ ಲೋಕಕ್ಕೆ ಬರಲಿ ಅಂತಿಕೊಂಡು ಆಶಯದ ಮಾತುಗಳನ್ನು 2 ಮಾತುಗಳು ಹೇಳ್ಕೊಡ್ತೀನಿ.